ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸಿದ್ದಾರೆ. ದಿನಾಂಕ 12/3/2024. मीठे बच्चे, डेड साइलेंस में जाने का अभ्यास करो. बुद्धि बाप के तरफ रहे तो बाप भी तुम्हें आश्चर्य बनने के लिए साकाश देंगे. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಆಳವಾದಂತಹ ಶಾಂತಿಯಲ್ಲಿ ಹೋಗುವ ಅಭ್ಯಾಸವನ್ನು ಮಾಡಿ. ಬುದ್ಧಿ ತಂದೆ ಕಡೆ ಇದ್ದಾಗ ಬಾಬನು ತಮ್ಮ ಮಕ್ಕಳಿಗೆ ಆಶ್ಚರ್ಯಗಳಾಗಲಿಕ್ಕೆ ಸಾಕಾಶವನ್ನು ಕೊಡ್ತಾರೆ. ಬಾಬಾ ತಿಳಿಸಿದರೆ, ಮಧುರ ಮಕ್ಕಳೇ, ಆಳವಾದ ಶಾಂತಿಯಲ್ಲಿ ಹೋಗುವ ಅಭ್ಯಾಸವನ್ನು ಮಾಡಿ. ಬುದ್ಧಿ ತಂದೆಯ ಕಡೆಗಿದ್ದಾಗ ತಂದೆನೂ ತಮ್ಮ ಮಕ್ಕಳಿಗೆ ಆಶ್ಚರ್ಯಗಳಾಗುವಂತಹ ಸಾಕಾಶವನ್ನು ಕೊಡ್ತಾರೆ. ಪ್ರಶ್ನೆ, तुम बच्चों को जब ज्ञान का तीसरा नेत्र मिलता है तो कौन सा साक्षात्कार हो जाता है? ನಿಮ್ಮ ಮಕ್ಕಳಿಗೆ ಯಾವಾಗ ಜ್ಞಾನದ ಮೂರನೇ ನೇತ್ರ ಸಿಗುತ್ತೆ ಆಗ ಯಾವ ಸಾಕ್ಷಾತ್ಕಾರ ಆಗುತ್ತೆ? उत्तर, सत्युग आदि से लेकर कलयुग अंत तक हमें कैसे कैसे पार्ट बजाते हैं, यह सारा साक्षात्कार हो जाता है. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಾವು ಹೇಗೆ ಪಾತ್ರವನ್ನು ಅಭಿನಯಿಸ್ತಾ ಬಂದ್ವಿ ಅನ್ನೋದು ಎಲ್ಲ ಸಾರ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬಾ. ತುಮ್ ಸಾರೆ ವಿಶ್ವಕ್ಕೂ ಆದಿ ಸೆ ಅಂತ್ ತಕ್ ಜಾನ್ ಜಾತೆ ಹೋ. ತಾವು ಇಡೀ ವಿಶ್ವದ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಏನು ಮಾಡ್ತೀರಾ? ತಿಳ್ಕೊಳ್ತೀರಾ. ಜಾನನೆಗೂ ಈ ಸಾಕ್ಷಾತ್ಕಾರ ಹೋ ಜಾತಾ ಹೇ. ತಿಳ್ಕೊಳ್ಳೋದು ಅಂತಂದರೆ ಅದೇನು? ಸಾಕ್ಷಾತ್ಕಾರ ಆಗೋದು. ಅಭಿ ತುಮ್ ಸಮಜತೆ ಹೋ ಕಿ ಹಮ್ ದೈವಿ ಗುಣವಾಲೆ ದೇವತೆ. ತಾವೆಲ್ಲರೂ ಈಗ ತಿಳ್ಕೊಂಡಿದ್ದೀರಿ, ನಾವೆಲ್ಲ ದೈವಿ ಗುಣವಂತ ದೇವತೆಗಳು ಇದ್ವಿ. ಹಸಿರಿ ಗುಣವಾಲೆ ಬನ್ನಿ. ದೈವಿ ಗುಣ ಇದು ಅಂತಾರೆ, ಇವತ್ತೇನಾಗಿದ್ದೀವಿ? ಹಸಿರಿ ಗುಣದವರಾಗಿದ್ದೀವಿ. ಅಬ್ ಫಿರ್ ದೈವಿ ಗುಣವಾಲೆ ದೇವತಾ ಬನ್ ರಹೆ ಹೇ. ಈಗ ಪುನಃ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ದೇವತೆಗಳಾಗ್ತಿದ್ವಿ. ಅಭಿ ಹಮ್ ನೈ ದುನಿಯಾ ನೈ ಘರ್ ಮೇ ಜಾಯೆಂಗೆ. ನಾವೇ ಹೊಸ ಜಗತ್ತು, ಹೊಸ ಮನೆಯಲ್ಲಿ ಹೋಗ್ತೀವಿ. ಓಂ ಶಾಂತಿ. बच्चे बैठे ही याद की यात्रा में, बेहद का बाप तो याद यात्रा में नहीं बैठी है, वह तो बच्चों को साकाश की मदद दे रहे, अर्थात इस शरीर को भुला रहे हैं. ಈಗ ಮಕ್ಕಳು ಕುಳಿತುಕೊಂಡಿದ್ದೀರಿ ನೆನಪಿನ ಯಾತ್ರೆಯಲ್ಲಿ, ಅಂದರೆ ತಂದೆ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಿದ್ದೀರಿ. ಬೇಹದ್ದಿನ ತಂದೆ ಯಾತ್ರೆಯಲ್ಲಿ ಕುಳಿತುಕೊಳ್ಳೋದಿಲ್ಲ. ಅವರು ಮಕ್ಕಳಿಗೆ ಏನು ಮಾಡ್ತಾರೆ? ಯಾತ್ರೆಯಲ್ಲಿರುವಂಥ ಮಕ್ಕಳಿಗೆ ಸಹಯೋಗ, ಸಕಾಶದ ಸಹಯೋಗವನ್ನು ಕೊಡ್ತಾರೆ. ಅಂದರೆ ಅರ್ಥ, ಈ ಶರೀರವನ್ನು ಮರೆಸ್ತಾರೆ. बाप की मदद मिलती है कि बच्चों को शरीर भूल जाए, साकाश देते हैं आत्माओं को, क्योंकि बाप देखते ही आत्माओं की तरफ है. ಬಾಬಾ ತಿಳಿಸ್ತಿದ್ದಾರೆ, ತಂದೆಯ ಸಹಯೋಗ ಸಿಗುತ್ತೆ. ಯಾವುದಕ್ಕೆ? ಈ ಶರೀರವನ್ನು ಮರೆಯಲಿಕ್ಕಾಗಿ. ಸಕಾಶ ಕೊಡ್ತಾರೆ ಆತ್ಮಗಳಿಗೆ. ಯಾಕೆಂದರೆ ಬಾಬಾ ನೋಡ್ತಾರಲ್ವ ಆತ್ಮಗಳನ್ನು, ಆತ್ಮದ ಕಡೆಗೆ. तुम हर एक बुद्धि बाप के तरफ जाती है, बाप की बुद्धि व दृष्टि फिर बच्चों की तरफ है. ಫರಕ್ ಹೇನ? ಬಾಬಾ ತಿಳಿಸಿದರೆ, ಪ್ರತಿಯೊಬ್ಬರ ಬುದ್ಧಿ ಯಾರ ಕಡೆಗಿದೆ? ತಂದೆ ಕಡೆಗೆ. ತಂದೆಯ ಬುದ್ಧಿ ದೃಷ್ಟಿ ಯಾರ ಕಡೆಗೆ? ಮಕ್ಕಳ ಕಡೆಗಿದೆ. ಆದರೆ ಪರಮಾತ್ಮ ಮಕ್ಕಳನ್ನು ನೋಡೋದಕ್ಕೂ ಮಕ್ಕಳು ತಂದೆಯ ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? डेड साइलेंस यह अभ्यास करते हो, डेड साइलेंस का. शरीर को छोड़ अलग होना चाहते हो. आत्मा समझते हैं कि जितना याद करते रहेंगे उतना इस शरीर से निकल जाएगी. ಈಗ ನಾವೇನು ಮಾಡಬೇಕು? ಆಳವಾದಂಥ ಶಾಂತಿಯ ಅಭ್ಯಾಸವನ್ನು ಮಾಡಬೇಕು. ಅದಕ್ಕೆ ಆಳವಾದಂತಹ ಶಾಂತಿ ಅಂತ ಹೇಳಲಾಗತ್ತೆ. ಅಂದರೆ ಈ ಶರೀರದಿಂದ ಬಿಟ್ಟು ಭಿನ್ನ ಆಗಲಿಕ್ಕೆ ನಾವು ಇಚ್ಛೆ ಪಡ್ತೇವಲ್ವ. ಅಂದರೆ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಆತ್ಮಗಳು ಎಷ್ಟೆಚ್ಚು ತಂದೆಯ ನೆನಪಿನಲ್ಲಿರ್ತೀವಿ ಅಷ್ಟೇ ಈ ಶರೀರದಿಂದ ಸಹಜವಾಗಿ ನಾವು ಹೊರಟು ಹೋಗ್ತೀವಿ. ಜೈಸೆ ಸರ್ಫ್ ಕಾ ಮಿಸಾಲ್ ದೇತೆ उसमें ज़रूर कुछ खूबी होती है.
ಬಾಬಾ ಹೇಗೆ ಸರ್ಪದ ಉದಾಹರಣೆಯನ್ನು ಕೊಡ್ತಾರಲ್ವ, ಹೇಗೆ ಸರ್ಪ ತನ್ನ ಪರಿಯನ್ನು ಸಹಜವಾಗಿ ಇಷ್ಟು ಬಿಡುತ್ತೆ ಉದಾಹರಣೆ ಕೊಡ್ತಾರೆ. ಅದೇ ರೀತಿ ಅದರಲ್ಲೂ ಒಂದು ಆ ರೀತಿ ಬಿಡಬೇಕಂದ್ರೆ ಅದರಲ್ಲೂ ಒಂದು ವಿಶೇಷತೆ ಅಲ್ವಾ. ತುಮ್ ಜಾನ್ತೆ ವೋ ಹಮ್ ಶರೀರ್ ಚೋಡ್ಕರ್ ವಾಪಸ್ ಚಲೆ ಜಾಯಂಗೆ ಅವ್ರು ಫಿರ್ ಆಯೆಂಗೆ. ಈಗ ತಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವು ಶರೀರವನ್ನು ಬಿಟ್ಟು ವಾಪಸ್ ಹೋಗ್ತೀವಿ, ನಂತರ ಬರ್ತೀವಿ. ಯಾ ಬಾತೆ ಅವ್ರ ಕೋಯಿ ನಹಿ ಜಾನ್ತೆ, या ड्रामा को कोई भी जानते नहीं है. कोई भी ऐसे गारंटी नहीं देते ही कि इस याद से तुम्हारे विकर्म विनाश होगी. ಬಾಬಾ ತಿಳಿಸಿದ ತಮಗೆಲ್ಲರಿಗೂ ಗೊತ್ತಿದೆ, ನಾವು ಈ ಶರೀರವನ್ನು ಬಿಟ್ಟು ವಾಪಸ್ ಹೋಗಬೇಕು, ವಾಪಸ್ ಹೋಗಿ ಅಲ್ಲಿಂದ ಸತ್ಯುಗಕ್ಕೆ ಬರಬೇಕು. ಈ ಮಾತು ಯಾರೂ ಸಹ ತಿಳ್ಕೊಂಡಿಲ್ಲ. ಈ ಡ್ರಾಮಾದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಯಾರು ಈ ರೀತಿ ಗ್ಯಾರಂಟಿನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಯಾವ ಗ್ಯಾರಂಟಿ? ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶ ಆಗ್ತವೆ ಅಂತ. ऐसे बातें कोई भी सुनाते नहीं है. ಈ ಥರ ಮಾತನ್ನು ಯಾರೂ ತಿಳಿಸೋದಿಲ್ಲ ಅಂತಾರೆ. तुम बच्चे जानते हो हमारे अब वापस जर्नी है. आत्मा का बुद्योग उस तरफ है. अब नाटक पूरा हुआ, अब घर जाना है, बापू को ही याद करना है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಇಂಥ ಮಾತನ್ನು ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ತಿಳ್ಕೊಂಡಿದ್ದೀರಲ್ಲ, ನಮ್ಮದೆಲ್ಲ ಈಗ ಏನಾಗಿದೆ, ರಿಟರ್ನ್ ಜರ್ನಿ ನಮ್ದೀಗ. ಈಗ ರಿಟರ್ನ್ ಜರ್ನಿ ಖುಷಿಯಾಗಿರಬೇಕು, ಸಹಜವಾಗಿ ಹೋಗಬೇಕಂದ್ರೆ ಆತ್ಮದ ಬುದ್ಧಿಯೋಗ ಪರಮಾತ್ಮನ ಕಡೆಗಿರಬೇಕು ಅಂತಾರೆ. ಏಕೆಂದರೆ ಈಗ ನಾಟಕ ಪೂರ್ಣ ಆಯಿತು, ವಾಪಸ್ ಹೋಗ್ಬೇಕಾಗಿದೆ, ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ತಂದೆಯನ್ನು ನೆನ್ಪು ಮಾಡಬೇಕು. ವಹಿ ಪತಿತ್ ಪಾವನ್ ಹೇ. ಗಂಗಾ ಕೆ ಪಾನಿ ಕೋ ತೋ ಲಿಬರೇಟರ್ ಅವ್ರ ಗೈಡ್ ನಹಿ ಕೇಂಗೆ. ಪರಮಾತ್ಮ ಏನಾಗಿದ್ದಾರೆ, ಪತಿತರನ್ನು ಪಾವನ ಮಾಡುವಂಥ ಪತಿತ ಪಾವನ. ಗಂಗೆ ನೀರಿಗೆ ಮುಕ್ತಿದಾತ ಅಥವಾ ಮಾರ್ಗದರ್ಶಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಗಂಗೆಗೆ ಏಕ್ ಬಾಪ್ ಹಿ ಲಿಬರೇಟರ್ और गाइड हो सकता है. यह भी बड़ी समझने और समझाने की बात है. ಪರಮಾತ್ಮ ಒಬ್ಬರಿಗೆ ಮಾತ್ರ ಮುಕ್ತಿದಾತ ಮಾರ್ಗದರ್ಶಕ ಅಂತ ಹೇಳಲಿಕ್ಕೆ ಸಾಧ್ಯ. ಇದು ಬಹಳ ತಿಳ್ಕೊಳ್ಳುವ ಮತ್ತು ತಿಳಿಸುವಂಥ ಮಾತು ಅಂತಾರೆ. ವಾತೋ ಹೇ ಹಿ ಭಕ್ತಿ ಉನ್ಸೆ कोई कल्याण नहीं हो सकता. बच्चे जानते हैं पानी तो स्नान के लिए, पानी कभी पावन नहीं बन सकता. ತಂದೆ ತಿಳಿಸಿದ್ರೆ ಅದೆಲ್ಲ ಭಕ್ತಿ ಮಾರ್ಗ, ಭಕ್ತಿ ಅಂತ ಹೇಳ್ತಾರೆ ಬಾಬಾ. ನೀರಿನಲ್ಲಿ ಹೋಗಿ ಮುಳುಗೋದು ಬಾಬಾ ಹೇಳ್ತಾರೆ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಅದರಿಂದ ಯಾರ್ದು ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಗೊತ್ತಿದೆ ಅಲ್ವಾ, ನೀರಿರೋದು ಯಾವುದಕ್ಕೆ? ಕುಡಿಲಿಕ್ಕೆ, ಸ್ನಾನವನ್ನು ಮಾಡಲಿಕ್ಕೆ. ನೀರು ಎಂದಿಗೂ ಸಹ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ऐसे भी नहीं भावना का बड़ा मिल सकता है. भक्ति मार्ग में उनका महत्व रख दिया है. इन सब बातों को कहा जाता है अंधश्रद्धा. ತಂದೆ ತಿಳಿಸ್ತಾ ಇದ್ದಾರೆ, ಆ ನೀರು ಎಂದಿಗೂ ಸಹ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಭಾವನೆ ಇಟ್ಕೊಳ್ಳೋದ್ರಿಂದ, ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಪಾವನರಾಗ್ತೀವಿ ಅಂತ ಭಾವನೆಯನ್ನು ಇಟ್ಕೊಳ್ಳೋದ್ರಿಂದ ಫಲವೂ ಸಿಗ್ತದೆ ಅಂತಲ್ಲ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿ ಅದರ ಬಗ್ಗೆ ಭಾಳಷ್ಟು ಏನು ಮಾಡಿದ್ದಾರೆ, ನೀರಿನ ಗಂಗೆ ಬಗ್ಗೆ ಮಹತ್ವವನ್ನು ಇಟ್ಕೊಂಡಿದ್ದಾರೆ. ಆದರೆ ಇದೆಲ್ಲ ಮಾತುಗಳು ಏನಂತ ಹೇಳಲಾಗುತ್ತೆ? ಅಂಧಶ್ರದ್ಧೆ. ऐसे श्रद्धा रखते रखते मनुष्यों को टाइटल मिल जाते हैं. ಅಂಧೋಂಕಿ ಔಲಾದಿ ಅಂಧೆ. ತಂದೆ ತಿಳಿಸ್ತಿದ್ರೆ, ಈ ರೀತಿ ಅಂಧಶ್ರದ್ಧೆಯನ್ನು ಇಟ್ಕೊಂಡಿರುವ ಕಾರಣ, ಶ್ರದ್ಧೆಯನ್ನು ಇಟ್ಕೊಂಡು ಇವತ್ತು ಏನಾಗಿದೆ, ಮನುಷ್ಯರಿಗೆ ಟೈಟಲ್ ಸಿಕ್ಬಿಟ್ಟಿದೆ. ಏನು ಟೈಟಲ್ ಕೊಟ್ಟಿದ್ದಾರೆ? ಅಂಧನ ಮಗ ಅಂಧ, ಕುರುಡನ ಮಗ ಕುರುಡ ಅಂತ. ಭಗವಾನ್ ವಾಚೇನ ಅಂಧೆ ಔರ್ ಸಜಾ ಕೌನ್. ಯಹ ಭಿ ತುಮ್ ಜಾನ್ತೆ ಹೋ. अभी सारे सृष्टि की आदि मध्य अंत को ಬಾಪ್ ದ್ವಾರ ಜಾನ್ ಗಯೇ ಹೋ. ತಂದೆ ತಿಳಿಸ್ತಾ ಇದ್ದಾರೆ. ಏನು ತಿಳಿಸಿದ್ದಾರೆ? ಭಗವಂತನ ಮಹಾವಾಕ್ಯ ಆಗಿದೆ ಅಲ್ವಾ. ಈಗ ಕುರುಡರು ಯಾರು, ಕಣ್ಣಿರೋರು ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಅಂದರೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆಯ ಮೂಲಕ ತಾವೇನು ಮಾಡಿದ್ದೀರಿ? ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ತುಮ್ ಬಾಪುಕೋ ಜಾನ್ ಗಯೇ ಹೋ, इसलिए सृष्टि के आदि मध्य अंत और ಡ್ಯೂರೇಷನ್ ಕೋ ಬಿ ಜಾನ್ ಗಯೇ ಹೋ. ತಂದೆ ಹೇಳ್ತಿರ, ತಾವು ತಂದೆ ಬಗ್ಗೆ ತಿಳ್ಕೊಂಡಿದ್ದೀರಿ, ಮತ್ತು ಅದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆನೂ ಸಹ ಏನು ಮಾಡಿದ್ದೀರಿ? ತಾವು ಅರ್ಥಕೊಂಡಿದ್ದೀರಾ ಅಂತಾರೆ. ಏಕ್ ಏಕ್ ಬಾತ್ ಪರ್ ವಿಚಾರ ಸಾಗರ್ ಮಂಥನ್ ಕರ್
ಅಪ್ಪನ ಆಪ್ ಹೇ ಫೈಸಲ್ ಕರ್ನಾ ಹೋತಾ ಹೇ. ತಂದೆ ಹೇಳ್ತಾರೆ, ಬಾಬಾ ಹೇಳುವ ಒಂದೊಂದು ಮಾತನ್ನು ಏನು ಮಾಡಬೇಕು, ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಅಂತಾರೆ ಬಾಬಾ. ಮತ್ತು ವಿಚಾರ ಸಾಗರ ಮಂಥನ ಮಾಡಿ ತಮಗೆ ತಾವು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಭಕ್ತಿ और ज्ञान का अंतर है. ज्ञान बिल्कुल न्यार चीज़ें है या नॉलेज नामी ग्रामी है. ರಾಜಯೋಗ ಕಿ ಪಢಾಯಿ ಹೇನ. ಬಾಬಾ ತಿಳಿಸಿದರೆ ಭಕ್ತಿ ಮತ್ತು ಜ್ಞಾನದ ವ್ಯತ್ಯಾಸ ಇದೆಯಲ್ವ, ಅಂತರ ಏನು ಅಂತ ಗೊತ್ತಿದೆ. ಜ್ಞಾನ ಸಂಪೂರ್ಣವಾಗಿ ಎಲ್ಲದಕ್ಕಿಂತ ಭಿನ್ನವಾಗಿರುವಂಥದ್ದು. ಜ್ಞಾನ ಅಂತಂದರೆ ಏನಾಗಿದೆ, ಬಹಳ ಪ್ರಸಿದ್ಧಿಯಾಗಿದೆ. ರಾಜಯೋಗದ ಶಿಕ್ಷಣ ಇದಾಗಿದೆ ಅಲ್ವಾ. बच्चों को यह भी मालूम पड़ा है, देवता ये संपूर्ण निर्विकारिते रचयिता बाप है बैठ अपना परिचय भी देते हैं, वह है ಪರಮಾತ್ಮ. ತಂದೆ ತಿಳಿಸಿದರೆ ಮಕ್ಕಳಿಗೀಗ ಗೊತ್ತಿದೆ ಅಲ್ವಾ, ದೇವತೆಗಳೇ ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳಿದ್ರು. ರಚಯಿತ ತಂದೆ ಕುಳಿತು ತಮ್ಮ ರಚನೆಯ ಪರಿಚಯವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಅವರು ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಕೋ ಹಿ ಪರಮಾತ್ಮ ಕಹತೆ, ಅಂಗ್ರೇಜಿ ಮೇ ಸುಪ್ರೀಂ ಸೋಲ್ ಕಹ ಜಾತಾ ಹೇ. ತಂದೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಆ ಪರಮ ಆತ್ಮನಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಇಂಗ್ಲೀಷ್ನಲ್ಲಿ ಸುಪ್ರೀಂ ಸೋಲ್ ಅಂತ ಹೇಳಲಾಗುತ್ತೆ. ಸೋಲ್ ಅರ್ಥಾತ್ ಆತ್ಮ. ಸೋಲ್ ಅಂದರೆ ಏನರ್ಥ, ಆತ್ಮ ಆಗಿದೆ. ಬಾಪ್ ಕಿ ಆತ್ಮ ಕೊಯ್ ಬಡೆ ನೈ ಹೋತೆ ಹೇ. ತಂದೆ ಆತ್ಮ ಎಂದಿಗೂ ಸಹ ಏನಾಗೋದಿಲ್ಲ, ದೊಡ್ಡದಾಗೋದಿಲ್ಲ. ಬಾಪ್ ಕಿ ಆತ್ಮ ಬಿ ಏಸಿ ಹೇ. ತಂದೆ ಆತ್ಮವು ಸಹ ಅದೇ ರೀತಿ ऐसे जैसे तुम बच्चों की है ऐसे नहीं, जो बच्चे छोटे बा बड़ा है नहीं, वह सुप्रीम नॉलेजफुल है, बा बहुत प्यार से बच्चों को समझाते रहते हैं. ಹೇಗೆ ತಂದೆನೋ ಅದರಂತೆ ಮಕ್ಕಳು. ಈ ರೀತಿಯಲ್ಲ, ಮಕ್ಕಳು ಅಂದರೆ ಚಿಕ್ಕವರು, ಪರಮಾತ್ಮ ತಂದೆ ಅಂದರೆ ದೊಡ್ಡವರು, ಈ ರೀತಿಯಲ್ಲ. ಪರಮಾತ್ಮ ಏನಾಗಿದ್ದಾರೆ, ಸರ್ವಶ್ರೇಷ್ಠ ಸುಪ್ರೀಂ ಜ್ಞಾನ ಸಾಗರ ಆಗಿದ್ದಾರೆ. ತಂದೆ ಮಕ್ಕಳೊಂದಿಗೆ ಏನಿದೆ, ಬಹಳ ಪ್ರೀತಿಯಿಂದ, ಬಾಬಾ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಏನು ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಪಾಠ ಬಜಾನೆ ವಾಲೆ ಆತ್ಮ ಹೇ, ಜೋರು ಶರೀರ ಧಾರಣ ಕರ್ ಪಾಠ ಬಜಾಯಂಗೆ. ಆತ್ಮ ಕೆ ರಹನೆ ಕಾ ಸ್ಥಾನ ಶಾಂತಿಧಾಮ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ನಾವೆಲ್ಲ ಪಾತ್ರವನ್ನು ಅಭಿನಯಿಸುವಂಥ ಆತ್ಮರು ನಾವಾಗಿದ್ದೀವಿ. ಅವಶ್ಯವಾಗಿ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸ್ತೀವಿ. ನಾವೆಲ್ಲ ಆತ್ಮಗಳಿರುವಂಥ ಸ್ಥಾನ ಯಾವುದು, ಶಾಂತಿಧಾಮ ಆಗಿದೆ. ಬಚ್ಚೆ ಜಾನ್ತೆ ಹೇ ಆತ್ಮ ಹೇ ಬ್ರಹ್ಮ महतत्व में रहते हैं, जैसे हिंदुस्तान में रहने वाले अपने को हिंदू कहा देते हैं, वैसे ही ब्रह्मांड में रहने वाले फिर ब्रह्मा को ईश्वर समझ बैठी है. ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಈಗ ಆತ್ಮಗಳೆಲ್ಲ ಬ್ರಹ್ಮ ಮಹಾತತ್ವದಲ್ಲಿರ್ತಾರೆ. ಹೇಗೆ ಹಿಂದೂಸ್ಥಾನದಲ್ಲಿರುವಂಥವ್ರು ತಮ್ಮನ್ನೇನಂತ ಹೇಳ್ಕೊಳ್ತಾರೆ, ಹಿಂದೂ ಅಂತ ಹೇಳ್ಕೊಳ್ತಾರಲ್ವ, ಅದೇ ರೀತಿ ಬ್ರಹ್ಮಾಂಡದಲ್ಲಿರುವಂಥವ್ರು ಬ್ರಹ್ಮಾಂಡದಲ್ಲಿರುವಂಥವ್ರು ನಂತರ ಬ್ರಹ್ಮನೇ ಈಶ್ವರ ಅಂತ ಹೇಳಿ ತಿಳಿದು ಕುಳಿತುಕೊಂಡಿದ್ದಾರೆ. ಡ್ರಾಮಾ ಮೇ ಗಿರ್ನೆ ಕಾ ಉಪಾಯ ಭಿ ನೂಂದ್ ಹುವಾ ಹೈ, ವಾಪಸ್ ತೋ ಜಾ ನಹೀ ಸಕ್ತೆ, ಬಲ್ कोई कितने भी मेहनत करे, नाटक जब पूरा होता है तो सभी एक्टर्स आकर इकट्ठे होते हैं. ತಂದೆ ತಿಳಿಸ್ತಾ ಇದ್ದಾರೆ, ನಾಟಕದಲ್ಲೂ ಸಹ ಕೆಳಗಿಳಿಯುವಂಥ ಉಪಾಯವು ಏನಿದೆಯಲ್ಲ, ಅದು ಫಿಕ್ಸ್ ಆಗಿದೆ ಅಂತಾರೆ ಬಾಬಾ. ಯಾಕೆಂದರೆ ಯಾರು ಮಧ್ಯದಲ್ಲಿ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲೆ ಎಷ್ಟೇ ಕಷ್ಟಪಡ್ರಿ ಆದರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾಟಕ ಪೂರ್ಣ ಆಗುತ್ತೆ ಆಗ ಎಲ್ಲರೂ ಏನಾಗ್ತಾರೆ, ಬಂದು ಸೇರ್ತಾರೆ ಅಂತಾರೆ ಬಾಬಾ. ಕ್ರಿಯೇಟರ್ ಮುಖ್ಯ एक्टर भी खड़े हो जाते हैं. बच्चे जानते हैं अब यह नाटक पूरा होता है, यह बातें कोई भी साधु संत आदि नहीं जान सकते. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನಾಟಕ ಪೂರ್ಣ ಆಯ್ತಲ್ವ, ಈಗ ಒಂದು ನಾಟಕ ಪೂರ್ಣ ಆಯ್ತು ಅಂದರೆ ಲಾಸ್ಟಿಗೆ ಎಲ್ಲರೂ ಏನು ಮಾಡ್ತಾರೆ, ಬಂದು ಸೇರ್ತಾರೆ. ಹಾಗೆ ರಚಯಿತ ಮತ್ತು ಮುಖ್ಯ ಪಾತ್ರಧಾರಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಏನಾಗ್ತಾರೆ, ಕೊನೆಗೆ ಎದ್ದು ನಿಲ್ತಾರೆ ಅಂತಾರೆ ಬಾಬಾ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈಗ ನಾಟಕ ಪೂರ್ಣ ಆಯಿತು. ಈ ಮಾತಿನ ಬಗ್ಗೆ ಯಾವುದೇ ಸಾಧು ಸಂತ ಆದಿ ಇತ್ಯಾದಿ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆತ್ಮ ಕಿ ಯಹ ನಾಲೆಜ್ ಕೋಯಿ ಕೋ ನೈ ಹೇ,
परमात्मा बाप यह एक बार आते हैं और सबको तो यह पाठ बजाना ही है, ವೃದ್ಧಿ ಹೋತೆ ರಹತೆ ಹೇನ. ತಂದೆ ತಿಳಿಸ್ತಿದ್ದಾರೆ, ಈ ಆತ್ಮದ ಜ್ಞಾನ ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬಾ. ಪರಮಾತ್ಮ ತಂದೆಯೇ ಇಲ್ಲಿ ಒಂದು ಬಾರಿ ಬರ್ತಾರೆ, ಬಂದು ಇಲ್ಲಿ ನೋಡ್ರಿ ಎಲ್ಲರೂ ಇಲ್ಲಿ ಏನು ಮಾಡ್ತಾರೆ, ಪಾತ್ರವನ್ನು ಅಭಿನಯಿಸ್ತಾರಲ್ವ. ಪಾತ್ರ ಅಭಿನಯಿಸ್ಲಿಕ್ಕೆ ಬಂದಾಗ ಏನಾಗುತ್ತೆ, ನಿಧಾನವಾಗಿ ವೃದ್ಧಿ ಆಗ್ತದೆ. आत्मा ये सब कहाँ से आए? अगर कोई वापस जाता हो फिर तो वह रस्म पड़ जाए, एक आए दूसरे जाए, फिर उसमें पुनर्जन्म कहा नहीं जाए. ತಂದೆ ತಿಳಿಸ್ತಿದ್ದಾರೆ, ಎಲ್ಲರ ಪಾತ್ರವನ್ನು ಅಭಿನಯಿಸಲೇಬೇಕು, ಇದು ವೃದ್ಧಿ ಅಂತ ಆಗ್ತದೆ. ಆತ್ಮಗಳೆಲ್ಲ ಎಲ್ಲಿಂದ ಬರ್ತಾರೆ? ಏಕೆಂದರೆ ಯಾರೂ ವಾಪಸ್ಸು ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ವಾಪಸ್ ಹೋಗೋದು ಬರೋದು ಅಂತಾದರೆ ಅದೇ ಒಂದು ಏನಾಗ್ಬಿಡತ್ತೆ, ಸಂಪ್ರದಾಯ ಆಗ್ಬಿಡತ್ತೆ. ಅದಕ್ಕೆ ಒಬ್ಬರು ಬರ್ತಾರೆ, ಇನ್ನೊಬ್ಬರು ಹೋಗ್ತಾರೆ, ಈ ರೀತಿ ಅಲ್ಲ. ಬಾಬಾ ಹೇಳ್ತಾರೆ, ಹಾಗಾದರೆ ಅಲ್ಲಿ ಪುನರ್ಜನ್ಮ ಅನ್ನೋ ಹೆಸರೇ ಅಲ್ಲಿ ಬರ್ತಿರಲಿಲ್ಲ. पुनर्जन्म तो शुरू से ही चला आता है, पहले नंबर में है यह लक्ष्मी नारायण. बाबा ने समझाया है, पुनर्जन्म लेते लेते अंत में जब आ जाते हैं तो फिर पहले नंबर में जाना पड़ता है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಪುನರ್ಜನ್ಮ ಶುರುವಿನಿಂದಲೇ ನಡೀತಾ ಬಂದಿದೆ ಅಂತಾರೆ ಬಾಬಾ. ಮೊಟ್ಟ ಮೊದಲ ನಂಬರ್ನಲ್ಲಿ ಇರುವಂಥವ್ರು ಯಾರು? ಲಕ್ಷ್ಮೀನಾರಾಯಣರು. ಅದಕ್ಕೆ ಬಾಬಾ ತಿಳಿಸಿದರೆ, ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ಈ ಕೊನೆಯಲ್ಲಿ ಯಾವಾಗ ಬರ್ತಾರೆ, ನಂತರ ಮೊದಲನೇ ನಂಬರ್ನಲ್ಲಿ ಹೋಗ್ಬೇಕು. ಕೊನೆಯಲ್ಲೇ ಬಂದಂಥವ್ರು ಏನಾಗ್ತಾರೆ, ಮೊದಲನೇ ನಂಬರ್ನಲ್ಲಿ ಹೋಗಬೇಕಾಗತ್ತೆ. इसमें संशय की बात तो हो नहीं सकती. आत्माओं का बाप खुद आकर समझाते हैं. क्या समझाते हैं? अपना भी परिचय देते हैं. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಇದರಲ್ಲಿ ಸಂಶಯ ಪಡುವಂತಹ ಮಾತಿರಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಆತ್ಮಗಳ ತಂದೆಯಾದಂಥ ಪರಮಾತ್ಮ ಸ್ವತಃ ಬಂದು ತಿಳಿಸ್ತಾರೆ. ಏನು ತಿಳಿಸ್ತಾರೆ? ತನ್ನ ಪರಿಚಯವನ್ನು ಕೊಡ್ತಾರೆ. ಹಾಗೆ ಪತಾತ क्या कि परमात्मा क्या चीज़ है. शिव के मंदिर में जाते थे, यह तो ढेर के ढेर मंदिर है. सत्युग में मंदिर पूजा आदि होते ही नहीं, वह तुम पूज्य देवी देवता बनते हो. ತಂದೆ ತಿಳಿಸ್ತಿದ್ದಾರೆ, ಮೊದಲೇನಾದರೂ ಗೊತ್ತಿತ್ತಾ ಪರಮಾತ್ಮ ಅಂದರೆ ಏನು ಅಂತೇಳಿ? ಕೇವಲ ಶಿವನ ಮಂದಿರಕ್ಕೆ ನಾವೇನು ಮಾಡ್ತಿದ್ವಿ, ಮೊದಲೆಲ್ಲ ಹೋಗ್ತಾ ಇದ್ವಿ. ಏಕೆಂದರೆ ಇಲ್ಲಿ ಏನಿದ್ದಾವೆ, ಭಾಳಷ್ಟು ಮಂದಿರಗಳಿದ್ದಾವೆ. ಸತ್ಯುಗದಲ್ಲಿ ಮಂದಿರ ಪೂಜೆ ಇತ್ಯಾದಿ ಯಾವುದೂ ಇರೋದಿಲ್ಲ. ಏಕೆಂದರೆ ಅಲ್ಲೆಲ್ಲ ತಾವೆಲ್ಲ ಪೂಜ್ಯ ದೇವಿ ದೇವತೆಗಳಾಗಿರ್ತೀರಾ ಅಂತಾರೆ ಬಾಬಾ. ಫಿರ್ ಆಧಾ ಕಲ್ಪಕ್ಕೆ ಬಾದ್ ಪೂಜಾರಿ ಬಂತೆ ಹೋ ತೋ ಉನ್ಕೋ ಫಿರ್ ದೇವಿ ದೇವತಾ ನಹಿ ಕೇಂಗೆ. ಬಾಬಾ ತಿಳಿಸಿದರೆ, ಯಾವಾಗ ಅರ್ಧ ಕಲ್ಪದ ನಂತರ ನೀವೆಲ್ಲರೂ ಏನಾಗ್ತೀರಿ, ಪೂಜಾರಿಗಳಾಗ್ತೀರಾ ಅಂತಾರೆ ಬಾಬಾ. ಪೂಜಾರಿಗಳಾದಾಗ देवी देवतेಗಳಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. फिर बाप आकर पूज्य बनाते हैं और कोई देश में यह गायन नहीं है, राम राज रावण राज अभी तुम समझ गए हो. ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಂದೆನೇ ಬಂದು ನಮ್ಮನ್ನೇನು ಮಾಡ್ತಾರೆ, ಪೂಜ್ಯರನ್ನಾಗಿ ಮಾಡ್ತಾರೆ. ಈ ರೀತಿ ಬೇರೆ ಯಾವ ದೇಶದಲ್ಲೂ ಗಾಯನ ಇಲ್ಲ. ಪರಮಾತ್ಮ ಬಂದು ಪುನಃ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಪೂಜ್ಯರನ್ನಾಗಿ ಮಾಡ್ತಾರೆ ಅಂತ. ರಾಮರಾಜ ರಾವಣ ರಾಜ್ಯದ ಬಗ್ಗೆ ತಾವೆಲ್ಲ ಈಗ ತಿಳ್ಕೊಂಡಿದ್ದೀರಲ್ವ. ರಾಮ राज्य का ड्यूरेशन कितना है, सिद्ध करना चाहिए. यह नाटक है, इनको समझाना है. ऊंचते ऊंच बाप है, वह भी ನಾಲೆಜ್ಫುಲ್ है. ತಂದೆ ತಿಳಿಸಿದರೆ, ರಾಮರಾಜ್ಯದ ಆಯಸ್ಸು ಎಷ್ಟಾಗಾದರೆ ಅದಕ್ಕೆ ಇದನ್ನು ಸಿದ್ಧ ಮಾಡಿ ತಾವು ತಿಳಿಸ್ಬೇಕು. ಯಾಕೆಂದರೆ ಇದು ನಾಟಕ ಆಗಿದೆ, ಇದ್ರ ಬಗ್ಗೆ ತಿಳಿಸ್ಬೇಕಾಗಿದೆ. ಏಕೆಂದರೆ ಪರಮಾತ್ಮ ಸರ್ವಶ್ರೇಷ್ಠ, ಅವರ ಜ್ಞಾನದ ಸಾಗರ ಆಗಿದ್ದಾರೆ, ಜ್ಞಾನ ಪೂರ್ಣರಾಗಿದ್ದಾರೆ. हम उनके द्वारा ऊंचते ऊंच बनते हैं, ऊंचते ऊंच पद मिलता है. बाप हमको पढ़ाते हैं, दैवी गुण भी धारण करने हैं. ತಂದೆ ತಿಳಿಸಿದರೆ, ಆ ತಂದೆಯ ಮೂಲಕ ತಂದೆ ಕೊಡುವಂಥ ಜ್ಞಾನದಿಂದ ನಾವೆಲ್ಲರೂ ಏನಾಗ್ತೀವಿ, ಶ್ರೇಷ್ಠರಾಗ್ತೀವಿ. ಶ್ರೇಷ್ಠ ಪದವಿ ಸಿಗುತ್ತೆ. ಏಕೆಂದರೆ ಸ್ವಯಂ ಭಗವಂತ ನಮಗೆ ಓದಿಸ್ತಿದ್ದಾರೆ ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಾರೆ ಬಾಬಾ. बच्चे वर्णन करते हैं, आप ऐसे हैं, हम ऐसे हैं. इस समय तुम जानते हो हमको इन जैसा
ಸಂಪೂರ್ಣ ನಿರ್ವಿಕಾರಿ ಬನ್ನ ಹೇ. ಈಗ ತಾವೆಲ್ಲ ಮಕ್ಕಳು ವರ್ಣನೆ ಮಾಡ್ತೀರಿ, ಬಾಬಾ ತಾವು ಹೀಗಿದ್ದೀರಿ, ನಾವು ಹೀಗಿದ್ದೀವಿ. ಈ ಸಮಯದಲ್ಲಿ ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ, ಪರಮಾತ್ಮನ ತರಹ ನಾವು ಸಹ ಏನಾಗಬೇಕಾಗಿದೆ. ಪರಮಾತ್ಮ ಸರ್ವಗುಣ ಸಂಪನ್ನ, ಸರ್ವಶಕ್ತಿಗಳ ಸಾಗರ. ಹಾಗೆ ನಾವು ಸಂಪೂರ್ಣ ಏನಾಗಬೇಕಾಗಿದೆ, ನಿರ್ವಿಕಾರಿಗಳಾಗಬೇಕು. बापू को याद करने के सिवाय और कोई उपाय नहीं है. अगर कोई जानता हो तो बताए. ತಂದೆ ತಿಳಿಸಿದರೆ ತಂದೆ ನೆನಪು ಮಾಡ್ರಿ. ತಂದೆ ನೆನಪು ಹೊರತು ಬೇರೆ ಯಾವುದೂ ಉಪಾಯ ಇಲ್ಲ ಅಂತ ಬಾಬಾ. ತಂದೆ ನೆನಪಿನಿಂದಲೇ ವಿಕರ್ಮಗಳ ವಿನಾಶ ಆಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಯಾವ ಉಪಾಯ ಇಲ್ಲ. ಒಂದು ವೇಳೆ ನಿಮಗೇನಾದರೂ ಬೇರೆ ಉಪಾಯ ಗೊತ್ತಿದ್ದರೆ ತಿಳಿಸ್ರಿ ಅಂತಾರೆ ಬಾಬಾ. ऐसे थोड़े ही कहेंगे ब्रह्मा वह तत्व निर्विकारी है. नहीं, आत्मा ही निर्विकारी बनती है. ब्रह्मा तत्व को आत्मा नहीं कहा जाता. ಬ್ರಹ್ಮ ಅಥವಾ ತತ್ವ ನಿರ್ವಿಕಾರಿ ಅಲ್ಲ, ಆತ್ಮ ಏನಾಗಿದೆ, ನಿರ್ವಿಕಾರಿ ಆಗುತ್ತೆ. ಬ್ರಹ್ಮ ಅಥವಾ ತತ್ವವನ್ನು ಆತ್ಮ ಅಂತ ಹೇಳೋದಿಲ್ಲ. ವಹತೋ ರಹನೆ ಕಾ ಸ್ಥಾನ ಹೇ. ಬ್ರಹ್ಮ ತತ್ವ ಅಂತಂದರೆ ಏನಾಗಿದೆ, ನಾವು ಆತ್ಮಗಳಿರುವಂಥ ಸ್ಥಾನ. बच्चों को समझाया जाता है आत्मा में ही बुद्धि है. वह जब तमो प्रधान बन जाते हैं तो बेसमझ बन जाती है. ಈಗ ಮಕ್ಕಳಿಗೆ ತಿಳಿಸಲಾಗತ್ತೆ, ಆತ್ಮದಲ್ಲಿಯೇ ಬುದ್ಧಿ ಇದೆ ಅಲ್ವಾ. ಯಾವಾಗ ಆತ್ಮ ತಮೋ ಪ್ರಧಾನ ಆಗುತ್ತೆ ಆಗ ಸಂಪೂರ್ಣವಾಗಿ ಆತ್ಮ ಏನಾಗುತ್ತೆ, ತಿಳುವಳಿಕೆಹೀನ ಆಗುತ್ತೆ. ಸಮझदार और बेसमझ है ना, तुम्हारे बुद्धि कितनी स्वच्छ बनते और फिर मत हो जाती है. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ತಿಳುವಳಿಕೆ ಮತ್ತು ತಿಳುವಳಿಕೆಹೀನರು ಇದಾರಲ್ವ. ತಿಳುವಳಿಕೆ ಇದ್ದಂಥವ್ರು ತಿಳುವಳಿಕೆಹೀನರಾಗ್ಬಿಟ್ಟಿದ್ದಾರೆ. ಬುದ್ಧಿ ಎಷ್ಟೊಂದು ಸ್ವಚ್ಛ ಆಗಿತ್ತು, ಅದೇ ಬುದ್ಧಿ ಈಗ ಏನಾಗ್ಬಿಟ್ಟಿದೆ, ಕೊಳಕಾಗ್ಬಿಟ್ಟಿದೆ ಅಂತಾರೆ ಬಾಬಾ. तुम्हें प्योरिटी और इम्प्योरिटी के अंतर है, अंतर का मालूम पड़ा है. ಬಾಬಾ ತಿಳಿಸ್ತಿದ್ದಾರೆ, ಈಗ ತಾವು ಏನಿದ್ರಿ, ಪವಿತ್ರರಿದ್ರಿ, ಈಗ ಅಪವಿತ್ರರಾಗಿದ್ದೀರಿ. ಪವಿತ್ರ ಮತ್ತು ಅಪವಿತ್ರಕ್ಕೆ ಎಷ್ಟೊಂದು ಅಂತರ ತಿಳ್ಕೊಂಡಿದ್ದೀರಲ್ವ. इम्प्योर आत्मा वापस जा नहीं सकते. अब अपवित्र से पवित्र कैसे बने, उसी के लिए रेडिया मरते रहते हैं. ಬಾಬಾ ತಿಳಿಸಿದರೆ ಅಪವಿತ್ರ ಆತ್ಮ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಪವಿತ್ರರಿಂದ ಪವಿತ್ರ ಹೇಗಾಗೋದು? ಅದಕ್ಕಾಗಿಯೇ ಎಷ್ಟೊಂದು ಏನು ಮಾಡ್ತಾರೆ, ಕೂಗ್ತಾರಲ್ವ. ಡ್ರಾಮಾ ಮೇ ನೂಂದ್ ಹೇ, ಅಭಿ ತುಮ್ ಜಾನ್ತೆ ಹೋ ಯಾ ಹೇ ಸಂಗಮ್ ಯುಗ. ಬಾಪ್ ಏಕ್ ಹಿ ಬಾರ್ ಆತೆ ಹೇ ಲೇ ಜಾನೆ. ತಂದೆ ತಿಳಿಸ್ತಿದರೆ ತಮಗೆ ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪವಿತ್ರರಿದ್ದವರು ಅಪವಿತ್ರ, ಅಪವಿತ್ರರಿದ್ದವರು ಪವಿತ್ರ ಆಗೋದು. ಅಪವಿತ್ರರಿದ್ದವರು ಪವಿತ್ರರಾಗಲಿಕ್ಕಾಗಿ ಎಷ್ಟೊಂದೆಲ್ಲ ಕೂಗ್ತಾರೆ. ಇದು ಸಹ ನಾಟಕದಲ್ಲಿ ಫಿಕ್ಸ್ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಇದು ಸಂಗಮ ಯುಗ. ಬಾಬಾ ಒಂದು ಬಾರಿ ಬರ್ತಾರೆ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಲಿಕ್ಕೆ. ಸಬ್ ತೋ ನೈ ದುನಿಯಾ ಮೇ ನಹೀ ಜಾನ್ತೆ ಹೇ, जिनका पाठ नहीं वह शांति धाम में रहते हैं, इसलिए ಚಿತ್ರೋं में भी दिखाया है. ತಂದೆ ತಿಳಿಸ್ತಾ ಇದ್ದಾರೆ, ಎಲ್ಲರೂ ಹೊಸ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಾರು ಪಾತ್ರ ಇರೋದಿಲ್ಲ ಅವರು ಶಾಂತಿಧಾಮದಲ್ಲಿರ್ತಾರೆ. ಅದರಿಂದ ಚಿತ್ರದಲ್ಲೂ ತೋರಿಸ್ಲಾಗತ್ತಲ್ವ. ಬಾಕಿ और जो भी चित्र आदि है वह है भक्ति मार्ग के, यह है ज्ञान मार्ग के, जिससे समझाया जाता है ಸೃಷ್ಟಿ ಕಾ ಚಕ್ರ ಕೇಸೆ ಫಿರ್ತಾ ಹೇ. ತಂದೆ ತಿಳಿಸಿದರೆ ಬಾಕಿ ಏನೆಲ್ಲ ಚಿತ್ರ ಇತ್ಯಾದಿಗಳಿದಾವಲ್ಲ ಅವೆಲ್ಲ ಭಕ್ತಿ ಮಾರ್ಗದ್ದು ಅಂತಾರೆ ಬಾಬಾ. ಇದು ಜ್ಞಾನ ಮಾರ್ಗ ಆಗಿದೆ. ಅದಕ್ಕೆ ತಿಳಿಸಲಾಗುತ್ತೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ. ಹಮ್ ಕೇಸೆ ನೀಚೆ उतरते हैं. 16 कला 14 कल से 12 कला होती है. अभी फिर कोई कला नहीं रहे. ನಂಬರ್ವರ್ ತೋ ಹೇನ. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಹೇಗೆ ನಾವು ಕೆಳಗಿಳಿತಾ ಬಂದ್ವಿ. 16 ಕಲೆ ಸಂಪೂರ್ಣರಿದ್ದಂಥವ್ರು 14 ಕಲೆಗಳದು, 14 ಇದ್ದಂಥದ್ದು 12 ಆಯಿತು, 12ರಿಂದ 8 ಆಯಿತು. ಈಗ ನೋಡಿದರೆ ಯಾವ ಗುಣ ಯಾವ ಕಲೆಗಳು ಇಲ್ಲ ಅಂತಾರೆ ಬಾಬಾ. ನಂಬರ್ವರ್ ಆಗಿರ್ತೀವಲ್ವ. ಆ್ಯಕ್ಟರ್ ಬಿ ನಂಬರ್ವರ್ ಹೋತೆ ಹೇ. ಕೊಯ್ ಕಾ ಫಗರ್ 1000 1000, कोई का 1500, कोई का 100. कितना फ़र्क हो गया.
ಪಢಾಯಿ ಮೇ ಬಿ ಕಿತ್ನಾ ರಾತ್ ದಿನ ಕಾ ಫರ್ಕ್ ಹೈ. ಈಗ ಪಾತ್ರದಲ್ಲೂ ಸಹ ನಂಬರ್ ಆಗಿರುತ್ತಲ್ವ. ನೋಡ್ರಿ, ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲವ್ರ ಸಂಬಳ ಏನಿರುತ್ತೆ, 1000 ರೂಪಾಯಿ ಇರುತ್ತೆ. ಕೆಲವ್ರು 1500 ರೂಪಾಯಿ ಇರುತ್ತೆ. ಕೆಲವ್ರದ್ದು 100 ರೂಪಾಯಿ ಇರುತ್ತೆ. ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ. ಪಢಾಯಿ ಮೇ ಬಿ ಕಿತ್ನಾ ರಾತ್ ದಿನ ಕಾ ಫರ್ಕ್ ಹೈ. उस स्कूल में तो कोई नापास होता है तो फिर पढ़ना पड़ता है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಶಿಕ್ಷಣದಲ್ಲೂ ಸಹ ನೋಡ್ರಿ ಎಷ್ಟೊಂದು ಹಗಲು ರಾತ್ರಿ ಅಷ್ಟು ವ್ಯತ್ಯಾಸ ಇದೆ ಅಂತಾರೆ ಬಾಬಾ. ಆ ಸ್ಕೂಲಲ್ಲೇ ಏನಾದರೂ ಫೇಲ್ ಆದರು ಅಂತಂದರೆ ನಂತರ ಮತ್ತೆ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಮತ್ತೆ ಹೋಗ್ತಾರೆ, ಕಟ್ಟಿ ಹೋಗ್ತಾರೆ. ಯಾ ತೋ ಫಿರ್ ಪढ़ने की बात नहीं. ಇಲ್ಲಿ ನಾವು ಫೇಲ್ ಆದ್ವಿ ಅಂದರೆ ಮತ್ತೆ ಕಟ್ಟಿ ಓದುವಂಥದ್ದು ಇಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. पद कम हो पड़ता है फिर कभी पढ़ाई होगी ही नहीं. एक बार ही पढ़ाई होते हैं. ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಂತರ ಓದುವಂಥ ಮಾತೇ ಇಲ್ಲ, ಅಲ್ಲಿ ಪದವಿ ಕಡಿಮೆ ಆಗಿಬಿಡುತ್ತೆ. ಮತ್ತು ಬಾಬಾ ಹೇಳ್ತಾರೆ, ಇಂತಹ ಶಿಕ್ಷಣ ಮತ್ತೆಂದಿಗೂ ಸಿಗೋದಿಲ್ಲ, ಸಿಗೋದು ಒಂದು ಬಾರಿ ಮಾತ್ರ. ಬಾಪ್ भी एक बार आते हैं, बच्चे भी जानते हैं, पहले पहले एक ही राजधानी थी, यहाँ तुम किसकी भी समझाएंगे तो मानेंगे. ತಂದೆ ತಿಳಿಸ್ತಿದ್ರೆ ಪರಮಾತ್ಮನು ಸಹ ಒಂದು ಬಾರಿ ಬರ್ತಾರೆ. ತಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ವಾ, ಮೊಟ್ಟ ಮೊದಲು ಒಂದೇ ರಾಜಧಾನಿ ಇತ್ತು. ಇದನ್ನು ನೀವು ಯಾರಿಗೆ ಬೇಕಾದರೂ ತಿಳಿಸಿದಾಗ ಅದನ್ನು ಒಪ್ತಾರೆ ಅಂತಾರೆ ಬಾಬಾ. क्रिश्चियन लोग साइंस में भी बहुत तीखे हैं और सब उन्हों से ही सीखे हैं. उन्हों की ना तो इतने पारस बुद्धि ना पत्थर बुद्धि होते हैं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಈಗ ಕ್ರಿಶ್ಚಿಯನ್ನರು ಸಹ ನೋಡ್ರಿ ವಿಜ್ಞಾನದಲ್ಲಿ ಭಾಳಷ್ಟು ಮುಂದೆ ಹೋಗಿದ್ದಾರೆ ಅಂತಾರೆ ಬಾಬಾ. ಮತ್ತೆಲ್ಲರೂ ಅವರಿಂದಲೇ ಏನು ಮಾಡಿದ್ದಾರೆ, ಮತ್ತು ಅವರಿಂದಲೇ ಎಲ್ಲರೂ ಕಲ್ತಿದ್ದಾರೆ. ಅವರಿಗಿಂತ ಯಾರು ಬಹಳ ಏನಿಲ್ಲ, ಪಾರಸ ಬುದ್ಧಿಯವರಲ್ಲ, ಕಲ್ಲು ಬುದ್ಧಿಯವರಲ್ಲ. ಈ ಸಮಯ ಉನ್ಕಿ ಬುದ್ಧಿ ಕಮಲ್ ಕರ್ ರಹಿ ಹೈ. ಈ ಸಮಯದಲ್ಲಿ ಅವರ ಬುದ್ಧಿ ಭಾಳಷ್ಟು ಏನು ಮಾಡ್ತಾ ಇದೆ, ಚಮತ್ಕಾರವನ್ನು ಮಾಡ್ತಾ ಇದೆ. ಸೈನ್ಸ್ ಕಾ समाचार सारा इन क्रिश्चियन से निकल है, वे भी सुख के लिए है. तुम जानते हो इस पुराने दुनिया का विनाश तो होना ही है. ಬಾಬಾ ತಿಳಿಸಿದರೆ ವಿಜ್ಞಾನದ ಸಮಾಚಾರ ಈಗ ಇಡೀ ಕ್ರಿಶ್ಚಿಯನ್ನರಿಂದಲೇ ಗೊತ್ತಾಗ್ತದೆ ಅಂತಾರೆ ಬಾಬಾ. ಅದು ಸುಖಕ್ಕಾಗಿಯೇ ಇದೆ. ತಮಗೆ ಗೊತ್ತಿದೆ ಈ ಹಳೆ ಜಗತ್ತಿನ ವಿನಾಶ ಅಂತೂ ಆಗ್ತದೆ, ನಂತರ ನಾವು ಶಾಂತಿಧಾಮ ಸುಖಧಾಮದಲ್ಲಿ ಹೋಗ್ತೀವಿ. नहीं तो इतने सब ಮನುಷ್ಯ ಆತ್ಮ ಹೇ ವಾಪಸ್ ಘರ್ ಕೇಸೆ ಜಾಯೆ. ಇಲ್ಲ ಅಂದರೆ ಇಷ್ಟೊಂದೆಲ್ಲ ಆತ್ಮಗಳು ಹೇಗೆ ವಾಪಸ್ ಹೋಗ್ತಾರೆ ಮನೆಗೆ. ಸೈನ್ಸ್ से विनाश हो जाएगा, सब आत्मा है शरीर छोड़कर घर चले जाएंगे. इस विनाश में मुक्ति अंदर मर्ज है. ತಂದೆನ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಇಷ್ಟೊಂದೆಲ್ಲ ಆತ್ಮಗಳು ವಾಪಸ್ ಹೇಗೆ ಹೋಗ್ತಾರೆ. ಏನೆಲ್ಲ ವಿಜ್ಞಾನವನ್ನು ಕಂಡುಹಿಡಿದಿದ್ದಾರೆ, ವಿಜ್ಞಾನದಿಂದಲೇ ವಿನಾಶ ಆಗುತ್ತೆ. ಎಲ್ಲ ಆತ್ಮಗಳು ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗ್ತಾರೆ. ವಿಜ್ಞಾನದಲ್ಲಿಯ ಮುಕ್ತಿ ಅಡಗಿದೆ ಅಂತಾರೆ ಬಾಬಾ. आधा कल्प मुक्ति के लिए मेहनत करते आए हो ना, तो साइंस और कैलेमिटीज जिसको कुदरती आपदाई कहते हैं, यह भी होनी चाहिए. ತಂದೆ ತಿಳಿಸಿದರೆ ಅರ್ಧ ಕಲ್ಪ ಮುಕ್ತಿಗಾಗಿ, ಮುಕ್ತಿಯನ್ನು ಪಡ್ಕೊಳ್ಳಿಕ್ಕಾಗಿ ಎಷ್ಟೊಂದೆಲ್ಲ ಕಷ್ಟಪಡ್ತಾ ಬಂದರೆ, ಪರಿಶ್ರಮ ಪಡ್ತಾ ಬಂದ್ರಲ್ವ. ವಿಜ್ಞಾನ ಮತ್ತು ಪ್ರಕೃತಿ ವಿಕೋಪ ಏನೆಲ್ಲ ಆಗ್ತದೆ, ಏನೆಲ್ಲ ಉಪದ್ರವಗಳು ಪರಿಸ್ಥಿತಿಗಳು ಬರ್ತವೆ, ಇವೆಲ್ಲವೂ ಸಹ ಆಗಲೇಬೇಕು ಅಂತಾರೆ ಬಾಬಾ. ಸಮझना चाहिए यह लड़ाई निमित्त बनते हैं मुक्तिधाम ले जाने के लिए. ತಿಳ್ಕೊಳ್ಬೇಕು ಅಂತಾರೆ ಬಾಬಾ. ಪ್ರಕೃತಿ ವಿಕೋಪ ಆಗೋದು, ಯುದ್ಧಗಳು ನಡೆಯೋದು, ಇವೆಲ್ಲ ಏನಾಗಿದ್ದಾವೆ, ನಿಮಿತ್ತ ಆಗಿದ್ದಾವೆ. ಯಾವುದಕ್ಕಾಗಿ, ಮುಕ್ತಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತಾರೆ ಬಾಬಾ. ಇತನೆ ಸಬ್ಕೋ ಮುಕ್ತಿಧಾಮ್ ಜಾನಾ ಹೈ, ತುಮ್ನೆ ಬಲ್ ಕಿತನಿ ಭಿ ಮೆಹನತ್ ಕಿ, ಗುರು ಕಿ ಹೈ ಅಟಯೋಗ್ ಸೀಕೆ, कोई भी ಮುಕ್ತಿಧಾಮೆ ಜಾನಾ ಸಕೆ. ಬಾಬಾ ತಿಳಿಸ್ತಿದ್ದಾರೆ, ಈಗ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕು. ಅದಕ್ಕಾಗಿ ನೀವು ಎಷ್ಟೇ ಪರಿಶ್ರಮ ಪಡ್ರಿ, ಎಷ್ಟೇ ಗುರುಗಳನ್ನು ಮಾಡಿಕೊಡ್ರಿ, ಎಷ್ಟೇ ಹಠಯೋಗವನ್ನು ಅಭ್ಯಾಸ ಮಾಡಿರಿ, ಇಷ್ಟೆಲ್ಲ ಸಮಯನ ಮಾಡ್ತಾ ಬಂದರು ಯಾರು ಮಧ್ಯದಲ್ಲಿ ಮುಕ್ತಿಧಾಮ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. इतने साइंस की गोली आदि तैयारी हुए,
समझाना चाहिए विनाश ज़रूर होगा नई दुनिया में तो ज़रूर बहुत तोड़े होगी ಬಾಬಾ ತಿಳಿಸಿದರೆ ಇಷ್ಟೊಂದೆಲ್ಲ ವಿಜ್ಞಾನದ ಸಿಡಿಮದ್ದುಗಳನ್ನು ಏನೆಲ್ಲ ತಯಾರಿ ಮಾಡಿದರೆ ತಿಳ್ಕೊಳ್ಬೇಕು ಅವಶ್ಯವಾಗಿ ಇದೇನಾಗುತ್ತೆ ವಿನಾಶ ಆಗುತ್ತೆ ನೈ ದುನಿಯಾ ಮೇ ತೋ ಝರು ಬಹುತ್ ತೋಡೆ ಹೋಗಿ ಸತ್ಯುಗದಲ್ಲಿ ಅವಶ್ಯವಾಗಿ ಜನಸಂಖ್ಯೆ ಕಡಿಮೆ ಇರುತ್ತೆ ಬಾಕಿ ಸಬ್ ಮುಕ್ತಿ ಧಾಮೆ ಚಲೆ ಜಾಯೆಂಗೆ ಜೀವನ್ ಮುಕ್ತಿ ಮೇ ತೋ ಪಢಾಯಿ ಕೆ ತಾಕತ್ ಸೆ ಆತೆ ಹೈ ತಂದು ಹೇಳ್ತಾರೆ ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಕಡಿಮೆ ಜನಸಂಖ್ಯೆ ಇರುತ್ತೆ ಬಾಕಿ ಉಳಿದೆಲ್ಲ ಆತ್ಮರು ಮುಕ್ತಿಧಾಮದಲ್ಲಿ ಹೋಗ್ತಾರೆ ಜೀವನ್ ಮುಕ್ತಿಯಲ್ಲಿ ಶಿಕ್ಷಣದ ಶಕ್ತಿಯಿಂದಲೇ ಬರ್ತದೆ ಅಂತಾರೆ ಬಾಬಾ ಈಗೇನು ಸಂಗಮಯುಗದಲ್ಲಿ ಶಿಕ್ಷಣ ಗೊತ್ತವಲ್ಲ ಆ ಒಂದು ಶಕ್ತಿನೇ ಬರುತ್ತೆ ತುಮ್ ಅಟಲ್ ಕಂಡ್ ರಾಜ ಕರ್ತೆ ಹೋ ಯಹ ತೋ ದೇಖೋ ಸಬ್ ಕಂಡೋಂಕಿ ಟುಕಡೆ ಟುಕಡೆ ಹೇ ಬಾಬಾ ಹೇಳ್ತಾ ಇದ್ದಾರೆ ಸಂಗಮಯುಗದ ಪುರುಷಾರ್ಥದ ಪ್ರಾರಬ್ಧವೇ ಆ ಒಂದು ಶಕ್ತಿ ನಮಗಲ್ಲಿ ಬರ್ತದೆ ಅಂತಾರೆ ಬಾಬಾ ತಾವಲ್ಲಿ ಅಡೋಲವಾಗಿರುವಂತಹ ಅಖಂಡವಾದಂತಹ ರಾಜ್ಯವನ್ನು ತಾ ಮಾಡ್ತೀರಿ ಇಲ್ಲಿ ನೋಡ್ರಿ ಎಲ್ಲ ಖಂಡಗಳೇನಾಗೋಗ್ಬಿಟ್ಟಿದ್ದಾವೆ ತುಂಡು ತುಂಡಾಗ್ಬಿಟ್ಟಿದ್ದಾವೆ ಅಂತಾರೆ ಬಾಬಾ ತುಮಕೋ ಅಟಲ್ ಅಖಂಡ ಸಾರೆ ವಿಶ್ವಕಿ ರಾಜಧಾನಿ ಕಾ ಮಾಲಿಕ್ ಬನಾತೆ ಹೇ ಈಗ ಬಾಬಾ ನೋಡ್ರಿ ನಮ್ಮನ್ನು ಅಟಲ ಅಖಂಡವಾದಂಥ ಇಡೀ ವಿಶ್ವದ ರಾಜಧಾನಿಗೆ ಮಾಲೀಕರನ್ನಾಗಿ ಮಾಡ್ತಾರೆ ಬೇಹದ್ದಿಕೆ ಬಾಪ್ ಕಾ ವರ್ಸಾ ಹೇ ಬೇಹದ್ದಿಕೆ ಬಾದಶಾಹಿ ಯಹ ವರ್ಸಾ ಕಬ್ ಔರ್ ಕಿಸಿನೆ ದಿಯಾ ಬೇಹದ್ದಿನ ತಂದೆ ಬೇಹದ್ದಿನವಾದಂತಹ ಆಸ್ತಿ ಈ ಆಸ್ತಿನ ಯಾವಾಗ ಯಾರಿಗೆ ಕೊಟ್ಟರು ಯಾ ಕಿಸ್ಕೆ ಬಿ ಬುದ್ಧಿ ಮೇ ನಹೀ ಆತಾ ಹೈ ಸಿರ್ಫ್ ತುಮ್ ಹಿ ಜಾನ್ತೆ ಹೋ ಇದು ಯಾರ ಬುದ್ಧಿಯಲ್ಲೂ ಬರೋದಿಲ್ಲ ಅಂತಾರೆ ಬಾಬಾ ಕೇವಲ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ ಜ್ಞಾನಕ ತೀಸರಾ ನೇತ್ರ ಆತ್ಮಕ್ಕೂ ಮಿಲಾ ಹೇ ಆತ್ಮ ಜ್ಞಾನ ಸ್ವರೂಪ ಬಂತೆ ಹೇ ಸೋ ಬಿ ಜ್ಞಾನ ಸಾಗರ ಬಾಪ್ ಸೆ ಹಿ ಬನ್ನ ಪಡೆ ಈಗ ತಾವೆಲ್ಲ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂತಾರೆ ಬಾಬಾ ತಾವೆಲ್ಲ ಈಗ ಜ್ಞಾನ ಸ್ವರೂಪರಾಗ್ತೀರಿ ಅಂದರೆ ಜ್ಞಾನ ಸಾಗರನಿಂದ ತಾವೆಲ್ಲ ಏನು ಜ್ಞಾನ ಮಾಸ್ತ್ರ ಜ್ಞಾನ ಸ್ವರೂಪರು बापू ही आकर रचयिता और रचना के आदि मध्य अंत का नॉलेज दे रहे हैं ये भी एक सेकेंड की बात है ತಂದೆನೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾರೆ ಇದು ಸೆಕೆಂಡಿನ ಮಾತು ಅಂತಾರೆ ಬಾಬಾ सेकंड में जीवन मुक्ति बाकी सबको मुक्ति मिलती है ये भी ड्रामा बना हुआ है रावण के बंधन से सब मुक्त हो जाते हैं ತಂದೆ ತಿಳಿಸಿದರೆ ಇದು ಸೆಕೆಂಡಿನ ಮಾತು ಸೆಕೆಂಡ್ ಸಂಗಮಯುಗ ಅನ್ನೋದು ಸೆಕೆಂಡಿನಲ್ಲೇ ಜೀವನ್ ಮುಕ್ತಿ ಬಾಕಿ ಎಲ್ಲರಿಗೂ ಏನಾಗುತ್ತೆ ಮುಕ್ತಿ ಅಷ್ಟೇ ಅಂತಾರೆ ಬಾಬಾ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ರಾವಣನ ಬಂಧನದಿಂದ ಎಲ್ಲರೂ ಮುಕ್ತರಾಗ್ತಾರೆ ये लोग विश्व में शांति के लिए कितने मेहनत करते हैं यह सिर्फ तुम बच्चे ही जानते हो कि विश्व में और ब्रह्मांड में शांति कब होते हैं ತಂದೆ ತಿಳಿಸ್ತಾ ಇದ್ದಾರೆ ನೋಡ್ರಿ ವಿಶ್ವದಲ್ಲಿ ಜನರು ಶಾಂತಿಗಾಗಿ ಎಷ್ಟೊಂದೆಲ್ಲ ಏನು ಮಾಡ್ತಾರೆ ಪರಿಶ್ರಮ ಕಷ್ಟಪಡ್ತಾರೆ ಕೇವಲ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ ವಿಶ್ವದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಶಾಂತಿ ಯಾವಾಗಿತ್ತು ಅಂತ ब्रह्मांड में शांति कहा जाता है फिर विश्व में ಶಾಂತಿ और ಸುಖ दोनों रहते हैं ಬ್ರಹ್ಮಾಂಡದಲ್ಲಿ ಏನಿರುತ್ತೆ ಬರೀ ಶಾಂತಿ ಇರುತ್ತೆ ನಾವು ಆತ್ಮಗಳಿರುವ ಕಾರಣ ಶಾಂತಿ ಇರುತ್ತೆ ನಂತರ ವಿಶ್ವದಲ್ಲಿ ಶಾಂತಿ ಮತ್ತು ಸುಖ ಎರಡೂ ಇರುತ್ತೆ ಅಂತಾರೆ ವಿಶ್ವ अलग है और ब्रह्मांड अलग है चंद सितारे से परे है ब्रह्मांड वह यह कुछ नहीं होता उनको कहा जाता है साइलेंस वर्ल्ड ತಂದೆ ತಿಳಿಸ್ತಿದ್ದಾರೆ ವಿಶ್ವನೇ ಬೇರೆ ಮತ್ತು ಬ್ರಹ್ಮಾಂಡನೇ ಬೇರೆ ಅಂತಾರೆ ಬಾಬಾ ಚಂದ್ರ ನಕ್ಷತ್ರಗಳಿಗಿಂತನೂ ಮೇಲಿರುವುದು ಯಾವುದಾಗಿದೆ ಬ್ರಹ್ಮಾಂಡ ಆಗಿದೆ ಅಲ್ಲಿ ಇದು ಯಾವುದೂ ಇರೋದಿಲ್ಲ ಅಂತಾರೆ ಬಾಬಾ ಅದಕ್ಕೆ ತಂದೆ ತಿಳಿಸಿದ್ರೆ ಅದಕ್ಕೆ ಕೇಳಲಾಗುತ್ತೆ ಶಾಂತಿಯ ಜಗತ್ತು ಅಂತ ಶರೀರ್ छोड़कर साइलेंस में चले जाएंगे तुम बच्चों को वह भी याद है तुम इस समय वह जाने की तैयारी कर रहे हो और कोई भी जानते नहीं ತಂದೆ ತಿಳಿಸ್ತಿದ್ರೆ ಶರೀರವನ್ನು ಬಿಟ್ಟು ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ ಶಾಂತಿಯಲ್ಲಿ ಹೋಗ್ತೀವಿ ಶಾಂತಿಧಾಮಕ್ಕೆ ಹೋಗ್ತೀವಿ ತಮ್ಮ ಮಕ್ಕಳಿಗೆ ಅದು ನೆನಪಿದೆ ಅಲ್ವಾ
ತಾವು ಮಕ್ಕಳು ಈ ಸಮಯದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ತಾವೆಲ್ಲ ಏನು ಮಾಡ್ತೀರಿ, ಶಾಂತಿಧಾಮಕ್ಕೆ ಹೋಗ್ಲಿಕ್ಕಾಗಿ ತಯಾರಿ ಮಾಡ್ಕೊಳ್ತಿದ್ದೀರಿ. ಇದು ಯಾರಿಗೂ ಸಹ ಗೊತ್ತಿಲ್ಲ. ತುಮको तैयारी करा के जाती है, बाकी है लड़ाई तो कल्याणकारी है, सबका हिसाब किताब चुक्त होना है, सब पवित्र बन जाएगी, ಯೋಗ ಅಗ್ನಿ ಹೇನ ತಂದೆ ತಿಳಿಸಿದ್ರ ಸಮಯದಲ್ಲಿ ನಾವೆಲ್ಲ ಹೋಗ್ಲಿಕ್ಕೆ ಏನು ಮಾಡ್ತಾ ಇದ್ದೀವಿ, ಶಾಂತಿಧಾಮಕ್ಕೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ತಿದ್ದೀವಿ. ಇದು ಯಾರಿಗೂ ಸಹ ಗೊತ್ತಿಲ್ಲ, ತಯಾರಿ ಮಾಡಿಸ್ಲಾಗ್ತದೆ. ಬಾಕಿ ಯುದ್ಧ ಇತ್ಯಾದಿ ಇದೆಲ್ಲ ಕಲ್ಯಾಣಕಾರಿ ಅಂತಾರೆ ಬಾಬಾ. ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಬೇಕು, ಎಲ್ಲರೂ ಪವಿತ್ರರಾಗಿ ಹೋಗಬೇಕು. ಯಾಕಂದರೆ ಇದು ಯೋಗಾಗ್ನಿ ಆಗಿದೆ. अग्नि से हर चीज़ पवित्र होते हैं, जैसे बाप ड्रामा के आदि मध्य अंत को जानते हैं, वैसे तुम एक्टर्स को भी ड्रामा के आदि मध्य अंत को जानना है. जानना जानने का ही साक्षात्कार कहा जाता है. ಅಗ್ನಿಯಿಂದಲೇ ಪ್ರತಿಯೊಂದು ವಸ್ತು ಏನಾಗುತ್ತೆ, ಪರಿಶುದ್ಧ ಆಗುತ್ತಲ್ವ, ಪವಿತ್ರ ಆಗುತ್ತಲ್ವ. ಹೇಗೆ ತಂದೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ, ಅದೇ ರೀತಿ ತಾವು ಪಾತ್ರಧಾರಿಗಳು ಸಹ ಏನು ಮಾಡಬೇಕು, ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಬೇಕಾಗಿದೆ ಅಂತಾರೆ ಬಾಬಾ. ತಿಳ್ಕೊಳ್ಳೋದೆ ಅರ್ಥಕೊಳ್ಳೋದೆ ಏನಾಗಿದೆ, ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಬಾಬಾ. अभी तुम्हारा ज्ञान का तीसरा नेत्र खोला है, बरोबर हम सारे विश्व को सत्युग आदि से कलयुग अंत तक पूरा जान चुके हैं. ಈಗ ತಮ್ಮ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಏನಾಗಿದೆ, ತೆರೆದಿದೆ ಅಂತಾರೆ ಬಾಬಾ. ನಾವೇ ಇಡೀ ವಿಶ್ವದ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪೂರ್ಣ ಏನು ಮಾಡಿದಿರಿ, ತಿಳ್ಕೊಂಡಿದ್ದೀರಿ. दूसरा कोई भी मनुष्य मात्र नहीं जानते. तुम समझते हो हम जो दैवी गुण वाले थे वही फिर असुरी गुण वाले बनते हैं. ತಂದೆ ತಿಳಿಸಿದರೆ ಇದ್ರ ಬಗ್ಗೆ ಯಾವ ಮನುಷ್ಯ ಮಾತ್ರರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಈಗ ತಾವು ತಿಳ್ಕೊಂಡಿದ್ದೀರಿ, ನಾವೇ ಯಾರು ದೈವಿ ಗುಣದವರಿದ್ವಿ, ನಂತರ ಅಸುರಿ ಗುಣದವರಾಗ್ಬಿಟ್ಟಿದ್ದೀವಿ. ಫಿರ್ ಬಾಪ್ ಆಕರ್ ದೈವಿ ಗುಣ ವಾಲೆ ಬನಾತೆ ಹೇ, ಬಾಪ್ ಆತೆ ಹಿ ಹೇ ಪತಿತೋಂ ಕೋ ಪಾವನ್ ಬನಾನೆ. ತಂದೆನೇ ಬಂದು ನಮ್ಮನ್ನು ಏನು ಮಾಡ್ತಾರೆ, ದೈವಿ ಗುಣವಂತರನ್ನಾಗಿ ಮಾಡ್ತಾರೆ. ತಂದೆ ಬಂದಿರದೆ ಪತಿತರನ್ನು ಪಾವನ ಮಾಡಲಿಕ್ಕೆ. दुनिया में और कोई को यह पता नहीं है कि यह देवी देवता घराने वाले ही पूरे 84 जन्म लेते हैं. ತಂದೆ ತಿಳಿಸ್ತಿದ್ರೆ ಜಗತ್ತಿನವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ, ದೇವಿ ದೇವತೆಗಳ ಮನೆತನದವರೇ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ ಅಂತ. ಪಾವನ್ भी तो पतित भी बनते हैं, या किसके बुद्धि में नहीं है. अभी तुम समझते हो यह तो जड़ा चित्र है, एक रोट फोटा तो उन्होंको निकल ना सके. ಈಗ ತಂದೆ ತಿಳಿಸಿದರೆ ಪಾವನ ಇದ್ದಂಥವ್ರು ಪತಿತರಾಗಿದ್ದೀವಿ ಅನ್ನೋದು ಯಾರ ಬುದ್ಧಿಯಲ್ಲೂ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಿಳ್ಕೊಂಡಿದ್ದೀರಿ. ಈಗ ಯಾವುದೆಲ್ಲ ಜಡ ಚಿತ್ರಗಳಿದೆ, ಈಗೆಲ್ಲ ಇರೋದು ಯಾವುದು ತಿಳ್ಕೊಂಡಿದ್ದೀರಿ, ಜಡ ಚಿತ್ರಗಳು, ನಿಖರವಾದಂಥ ಫೋಟೋಗಳು. ಈಗೇನೆಲ್ಲ ಜಡ ಚಿತ್ರಗಳಿದೆಯಲ್ಲ ಅದು ನಿಖರವಾದಂಥ ಫೋಟೋಗಳು, ಅವ್ರದ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. वात नेचुरल गोरे है, प्योर ಪ್ರಕೃತಿ से ಶರೀರ भी ಪ್ಯೂರ್ बनते हैं. ತಂದೆ ತಿಳಿಸ್ತಿದ್ದಾರೆ, ಅಲ್ಲಿ ಸತ್ಯುಗದಲ್ಲಿ ಸ್ವಾಭಾವಿಕವಾದಂತಹ ಸೌಂದರ್ಯ ಇರುತ್ತೆ ಅಂತಾರೆ ಬಾಬಾ. ಯಾಕೆಂದರೆ ಪವಿತ್ರ ಪ್ರಕೃತಿಯಿಂದ ಶರೀರವು ಸಹ ಏನಾಗುತ್ತೆ, ಪವಿತ್ರ ಆಗುತ್ತೆ. यह तो इम्प्योर है, यह रंग भी रंगी ही दुनिया सत्य में नहीं होगी. ತಂದೆ ತಿಳಿಸಿದರೆ ಇಲ್ಲೆಲ್ಲರೂ ಏನಾಗಿದ್ದಾರೆ, ಅಪವಿತ್ರರಾಗಿದ್ದಾರೆ. ಇಲ್ಲೇನೆಲ್ಲ ರಂಗಿ ಜಗತ್ತಿದೆಯಲ್ಲ, ಇಂಥದ್ದು ಸತ್ಯುಗದಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಶ್ರೀಕೃಷ್ಣಕ್ಕೂ ಕಹ ಜಾತಾ ಹೇ ಶ್ಯಾಮ್ ಸುಂದರ್, ಸತ್ಯುಗ ಮೇ ಹೇ ಸುಂದರ್, ಕಲಿಯುಗ ಮೇ ಹೇ ಶ್ಯಾಮ್. ಬಾಬಾ ತಿಳಿಸಿದರೆ ಶ್ರೀಕೃಷ್ಣಗೆ ಹೇಳ್ತಾರಲ್ವ, ಶ್ಯಾಮ್ ಸುಂದರ ಅಂತ ಹೇಳಿ. ಸತ್ಯುಗದಲ್ಲಿ ಸುಂದರ, ಕಲಿಯುಗದಲ್ಲಿ ಶ್ಯಾಮ ಕಪ್ಪು. सत्युग से कलयुग में कैसे आते हैं, तुमको नंबर 1 से लेकर मालूम पड़ा है. ಕಲಿಯುಗದಲ್ಲಿ ಸತ್ಯುಗದಿಂದ ಕಲಿಯುಗದಲ್ಲಿ ಹೇಗೆ ಬಂದ್ವಿ ಅನ್ನೋದನ್ನು ನಂಬರ್ ವಾರಾಗಿ ತಾವೆಲ್ಲರೂ ಏನು ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಶ್ರೀಕೃಷ್ಣ ಸೋ ಗರ್ಭ ಸೆ ನಿಕಲ್ और नाम मिला, नाम तो ज़रूर चाहिए ना.
तो तुम कहेंगे श्री कृष्ण की आत्मा सुंदर थे, फिर श्याम बने, इसलिए ಶ್ಯಾಮ್ और ಸುಂದರ್ ಕಹ ಜಾತಾ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಶ್ರೀಕೃಷ್ಣನು ಸಹ ಗರ್ಭದಿಂದಲೇ ಜನ್ಮವನ್ನು ತೆಗೆದುಕೊಳ್ತಾರಲ್ವ, ಮತ್ತು ಹೆಸರು ಸಹ ಸಿಗತ್ತೆ. ಹೆಸರು ಅವಶ್ಯವಾಗಿ ಬೇಕು, ಶರೀರ ಇದೆ ಅಂದರೆ ಅದಕ್ಕೆ ಹೆಸರು ಬೇಕು. ನೀವೆಲ್ಲ ಹೇಳ್ತೀರಿ ಶ್ರೀಕೃಷ್ಣ ಆತ್ಮ ಸುಂದರ ಇತ್ತು, ನಂತರ ಏನಾಯಿತು, ಕಪ್ಪಾಯಿತು. ಅಂದರೆ ಶ್ಯಾಮ ಮತ್ತು ಸುಂದರ ಅಂತ ಹೇಳಲಾಗತ್ತೆ. ಉನ್ಕಿ ಜನ್ಮಪತ್ರಿ ಮಿಲ್ ಗಯೆ ತೋ ಸಾರೆ ಚಕ್ರ ಕಿ ಮಿಲ್ ಗಯೆ. ಅವ್ರದ್ದು ಏನಾದರೂ ಜನ್ಮಪತ್ರಿ ಸಿಕ್ತು ಅಂತಂದರೆ ಅವರು ಇಡೀ ಚಕ್ರನೇ ಅಲ್ಲಿಗೆ ಏನಾಗ್ಬಿಡುತ್ತೆ, ಸಿಕ್ಬಿಡುತ್ತೆ ಅಂತಾರೆ ಬಾಬಾ. ಕಿತ್ತನೆ ರಹಸ್ಯ ಬರಾ ಹುವಾ ಹೇ ಜಿಸ್ಕೋ ತುಮ್ ಹಿ ಸಮಜತೆ ಹೋ ಅವ್ರ ಕೋಹಿ ನಹಿ ಜಾನ್ತೆ. ನೋಡ್ರಿ, ಬಾಬಾ ತಿಳಿಸಿದರೆ ಇದರಲ್ಲಿ ಎಷ್ಟೊಂದು ರಹಸ್ಯ ತುಂಬಲ್ಪಟ್ಟಿದೆ. ಆದರೆ ಇದನ್ನು ಯಾರು ತಿಳ್ಕೊಂಡಿದ್ದೀರಿ, ತಾವು ತಿಳ್ಕೊಂಡಿದ್ದೀರಿ, ಅನ್ಯ ಯಾರಿಗೂ ಸಹ ಈ ರಹಸ್ಯ ಗೊತ್ತಿಲ್ಲ. ತುಮಕೋ ಅಬ್ ನೈ ದುನಿಯಾ ನೈ ಘರ್ ಮೇ ಜಾನಾ ಹೇ, ಜೋ ಅಚ್ಚಿ ರೀತಿ ಪಢಾಯಿ ಪಡ್ತೆ ಹೇ ವಹಿ ನೈ ದುನಿಯಾ ಮೇ ಜಾಯಂಗೆ. ಈಗ ತಾವು ಹೊಸ ಜಗತ್ತು, ಹೊಸ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಯಾರು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಓದ್ತಾರೆ ಅವರೇ ಹೊಸ ಜಗತ್ತಿನಲ್ಲಿ ಹೋಗ್ತಾರೆ ಅಂತಾರೆ ಬಾಬಾ. ಬಾಬಾ ಹೇ ಬೇಹದ್ ಕಿ ಸಾರೆ ದುನಿಯಾ ಕಾ ಮಾಲಿಕ್, ಸಭಿ ಆತ್ಮಾओं का बाप, बाप को मालिक कहा जाता है. यह पढ़ाई है, इसमें कोई ಸಂಶಯ ವ ಪ್ರಶ್ನ ನಹಿ ಉಠ್ ಸಕ್ತಾ. ತಂದೆ ತಿಳಿಸ್ತಿದ್ದಾರೆ, ಬೇಹದ್ದಿನ ತಂದೆ ಇಡೀ ಜಗತ್ತಿಗೆ ಮಾಲೀಕ. ನಾವೆಲ್ಲ ಆತ್ಮಗಳ ತಂದೆಗೆ ಮಾಲೀಕ ಅಂತ ಹೇಳಲಾಗತ್ತೆ. ಇದು ಶಿಕ್ಷಣ. ಇದರಲ್ಲಿ ಸಂಶಯ ಮತ್ತು ಪ್ರಶ್ನೆಯನ್ನು ಉಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಸ್ಮೇ ಶಾಸ್ತ್ರವಾದ ಕರ್ನೆ ಕಿ ದರ್ಕಾರ್ ನಹಿ. ಇದರಲ್ಲಿ ಶಾಸ್ತ್ರವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತಾರೆ. ಏಕ್ ಟೀಚರ್ ಸಬ್ಸೆ ऊंच, वह बैठ पढ़ाते हैं, वही सत्य है. सत्यनारायण की सच्ची कथा ಶಿಕ್ಷಾ ಕೆ ರೂಪ ಮೇ ಸುನಾತೆ ಹೇ. ಬಾಬಾ ತಿಳಿಸಿದರೆ, ಒಬ್ಬರೇ ಟೀಚರು ಎಲ್ಲರಿಗಿಂತ ಏನಾಗಿದ್ದಾರೆ, ಸರ್ವಶ್ರೇಷ್ಠ. ಆ ಟೀಚರ್ ಕುಳಿತು ನಮಗೆ ಓದಿಸ್ತಾ ಇದ್ದಾರೆ. ಅವರು ಸತ್ಯ ತಂದೆ ಸತ್ಯನಾರಾಯಣನ ಕಥೆಯನ್ನು ಶಿಕ್ಷಣದ ರೂಪದಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಒಳ್ಳೆಯದು. मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर, अपने सब हिसाब किताब चुकत कर साइलेंस वर्ल्ड में जाने की तैयारी करनी है. याद के बल से आत्मा को ಸಂಪೂರ್ಣ ಪಾವನ್ ಬನ್ನ ಹೇ. ಧಾರಣೆ ಮಾಡಿಕೊಳ್ಳಿಕ್ಕಾಗಿ ತಂದೆ ತಿಳಿಸ್ತಾ ಇದ್ದಾರೆ, ತಮ್ಮ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಶಾಂತಿಯ ಜಗತ್ತಿನಲ್ಲಿ ಹೋಗಲಿಕ್ಕೆ ತಯಾರಿ ಮಾಡ್ಕೋಬೇಕು. ನೆನಪಿನ ಬಲದಿಂದ ಆತ್ಮವನ್ನು ಸಂಪೂರ್ಣ ಪಾವನವನ್ನಾಗಿ ಮಾಡಿಕೊಳ್ಬೇಕಾಗಿದೆ. ತಮ್ಮ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಶಾಂತಿಯ ಜಗತ್ತಿನಲ್ಲಿ ಹೋಗಲಿಕ್ಕೆ ತಯಾರಿ ಮಾಡಿಕೊಳ್ಬೇಕು. ನೆನಪಿನ ಬಲದಿಂದ ಆತ್ಮವನ್ನು ಸಂಪೂರ್ಣ ಪಾವನವನ್ನಾಗಿ ಮಾಡ್ಕೋಬೇಕು ಅಂತಾರೆ ಬಾಬಾ. 2ನೇ ಪಾಯಿಂಟ್, ज्ञान सागर के ज्ञान को स्वरूप में लाना है. विचार सागर मंथन कर अपना फैसल आप ही करना है. जीवन मुक्ति में श्रेष्ठ पद प्राप्त करने के लिए ದೈವಿ ಗುಣ ಧಾರಣ ಕರ್ನಿ ಹೇ. 2ನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದರೆ, ಜ್ಞಾನವನ್ನು ಸ್ವರೂಪದಲ್ಲಿ ತಂದುಕೊಳ್ಬೇಕು. ಜ್ಞಾನವನ್ನು ಸ್ವರೂಪದಲ್ಲಿ ತರಬೇಕು. ವಿಚಾರ ಸಾಗರ ಮಂಥನ ಮಾಡಿ ತಮ್ಮ ನಿರ್ಣಯವನ್ನು ತಾವೇ ತೆಗೆದುಕೊಳ್ಬೇಕು ಅಂತಾರೆ ಬಾಬಾ. ವಿಚಾರ ಸಾಗರ ಮಂಥನವನ್ನು ಮಾಡಿ ತಮಗೆ ನಿರ್ಣಯವನ್ನು ತಾವೇ ತೆಗೆದುಕೊಳ್ಬೇಕು. ಜೀವನ್ ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಾರೆ. ವರದಾನ, ಬಾಪ್ ಕೆ ಸಾಥ್ रहते रहते उनके समान बनने वाले सर्व आकर्षण के प्रभाव से मुक्त भव. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದ್ದಾರೆ, ತಂದೆಯ ಜೊತೆಯಲ್ಲೇ ಇರುತ್ತಾ
ಅವರ ಸಮಾನ ಆಗುವಂತಹ ಸರ್ವ ಆಕರ್ಷಣೆಗಳ ಪ್ರಭಾವದಿಂದ ಮುಕ್ತರಾಗ್ರಿ. ತಂದೆಯ ಜೊತೆಗೆ ಇರುತ್ತಾ ಅವರ ಸಮಾನ ಆಗುವಂತಹ ಸರ್ವ ಆಕರ್ಷಣೆಗಳ ಪ್ರಭಾವದಿಂದ ಮುಕ್ತರಾಗ್ರಿ. ಜಹ ಬಾಪ್ ಕಿ ಯಾದ್ ಹೈ ಅರ್ಥಾತ್ ಬಾಪ್ ಕೆ ಸಾಥ್ ಹೈ ವಹ ಬಾಡಿ ಕಾನ್ಸೆನ್ಸ್ ಕಿ ಉತ್ಪತ್ತಿ ಹೋ ನೈ ಸಕ್ತಿ. ಎಲ್ಲಿ ತಂದೆ ನೆನಪಿರುತ್ತೆ ಅಂದರೆ ಅರ್ಥಾತ್ ತಂದೆಯ ಜೊತೆಯಲ್ಲಿರ್ತಾರೆ, ಅಲ್ಲಿ ದೇಹದ ಅಭಿಮಾನ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಕೆ ಸಾಥ್ ವಹ ಪಾಸ್ ರಹನೆ ವಾಲೆ ದುನಿಯಾ ಕೆ ವಿಕಾರಿ ವೈಬ್ರೇಷನ್ ಅಥವಾ ಆಕರ್ಷಣ ಕೆ ಪ್ರಭಾವ ಸೆ ದೂರ ಹೋ ಜಾತೆ ಹೈ. ಯಾರು ತಂದೆ ಹತ್ರ ಇರುವಂತವರಿದ್ದಾರೆ, ಜಗತ್ತಿನ ವಿಕಾರದ ವೈಬ್ರೇಷನ್ ಅಥವಾ ಆಕರ್ಷಣೆಯ ಪ್ರಭಾವದಿಂದ ದೂರ ಇರ್ತಾರೆ ಅಂತಾರೆ ಬಾಬಾ. ऐसे साथ रहने वाले साथ रहते रहते ಬಾಪ್ ಸಮಾನ್ ಬನ್ ಜಾತೆ ಹೇ. ಈ ರೀತಿ ತಂದೆಯಲ್ಲಿ ಜೊತೆಯಲ್ಲಿ ಇರುತ್ತೆ ಏನಾಗ್ತಾರೆ, ತಂದೆ ಸಮಾನ ಆಗ್ಬಿಡ್ತಾರೆ. ಜೈಸೆ ಬಾಪ್ ಊಂಚೆ ತೇ ಊಂಚೆ ಹೇ ऐसे बच्चों को ಸ್ಥಿತಿ भी ಊಂಚಿ ಬನ್ ಜಾತೆ ಹೇ. ಹೇಗೆ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ, ಅದೇ ರೀತಿ ತಮ್ಮ ಮಕ್ಕಳ ಸ್ಥಿತಿನೂ ಏನಾಗಬೇಕು, ಶ್ರೇಷ್ಠ ಆಗಬೇಕು. ನೀಚೆ ಕಿ ಕೋಯಿ ಭಿ ಬಾತೆ ಉನ್ ಪರ್ ಅಪನಾ ಪ್ರಭಾವ ಡಾಲ್ ನೈ ಸಕ್ತೆ. ಯಾವಾಗ ಸರ್ವಶ್ರೇಷ್ಠ ತಂದೆ, ಆ ತಂದೆ ಸಮಾನ ನಾನು ಆತ್ಮನು ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಾಗ, ಸರ್ವಶ್ರೇಷ್ಠ ಸ್ಥಿತಿಯನ್ನು ಮಾಡಿಕೊಂಡಾಗ ಕೆಳಗಿನ ಯಾವುದೇ ಮಾತು ತಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಸ್ಲೋಗನ್ ಮನ್ ಔರ್ ಬುದ್ಧಿ ಕಂಟ್ರೋಲ್ ಮೇ ಹೋ ತೋ ಆಶ್ಚರ್ಯ ಬನ್ನ ಸಹಜ ಹೋ ಜಾಯೇಗಾ. ಸ್ಲೋಗನಲ್ಲಿ ಬಾಬಾ ತಿಳಿಸಿದ್ದಾರೆ, ಮನಸ್ಸು ಮತ್ತು ಬುದ್ಧಿ ಕಂಟ್ರೋಲಲ್ಲಿ ಇದ್ದಾಗ ಆಗ ಆಶ್ಚರ್ಯ ಆಗೋದು ಸಹಜ ಆಗುತ್ತೆ. ನಾವು ಆಶ್ಚರ್ಯ ಆಗಬೇಕು. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ಹೇಳಿದ್ರಲ್ವ, ಆಶ್ಚರ್ಯ ಆಗಲಿಕ್ಕೆ ಬಾಬಾ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ಸಹಯೋಗವನ್ನು ಕೊಡ್ತಾರೆ. ಅಂದರೆ ಆಶ್ಚರ್ಯ ಆಗಲಿಕ್ಕೆ ಸಹಜ ಆಗಬೇಕಂದ್ರೆ ಮನ ಬುದ್ಧಿಯನ್ನು ನಾವೇನು ಮಾಡಬೇಕು, ಕಂಟ್ರೋಲ್ ಇಟ್ಕೋಬೇಕು. ಯಾರು ಮನಸ್ಸು ಮತ್ತು ಬುದ್ಧಿ ಯಾರ ಕಂಟ್ರೋಲಲ್ಲಿ ಇರುತ್ತೆ ಅವರ ಆಶ್ಚರ್ಯ ಆಗೋದು ಸಹಜ ಆಗುತ್ತೆ ಅಂತಾರೆ ಬಾಬಾ. ಓಂ ಶಾಂತಿ. ಸುಧೆಯು ಹೃದಯಕ್ಕೆ, ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ಜೇನ ಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನ ಸುಧೆಯು
ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯೋ ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ.
ಹರ್ಷ ತಂದಿದೆ.